ಅಲ್ಲ, ಪ್ರದೋಷ್ ಅರ್ಜಿ ಬೆಳಗ್ಗೆಯಿಂದ ಯಾಕೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗ್ತಿದೆ ಇವತ್ತು ಮೀಡಿಯಾಗಳಲ್ಲಿ ಅಂತ ಹೇಳಿದ್ರೆ, ಒಂದು ಕುಲಕರ್ಣಿ ಕೇಸಲ್ಲೂ ಕೂಡ ಅಪ್ರೂವರ್ ಕೊಟ್ಟಂತಹ ಎವಿಡೆನ್ಸೇ ಬಹಳ ಮಹತ್ವವನ್ನು ಪಡ್ಕೊಂಡಿದ್ದು. ಖಂಡಿತ ಅದರಲ್ಲಿ ಏನು ಎರಡು ಇಲ್ಲ. ಅವರು ಪೊಲಿಟಿಕಲಿ ಸ್ಟ್ರಾಂಗ್ ಈಸ್ ಎ, ಇವರು ಸಿನಿಮಾದಲ್ಲಿ ಒಬ್ಬ ಅತ್ಯಂತ ಹಿರಿಯ ನಟ, ಇಬ್ಬರು ಕೂಡ ಪ್ರಭಾವಿ ಇರುವಂತಹ ನಾಯಕರು. ಒಬ್ರದ್ದು ಚಿತ್ರರಂಗ, ಮತ್ತೊಬ್ಬರದು ರಾಜಕೀಯ ರಂಗ. ಇಬ್ಬರದು ಕೂಡ ಇಬ್ಬರು ನೇರವಾಗಿ ದರ್ಶನ್ ಕೊಲೆ ಮಾಡಿಲ್ಲ ಅನ್ನುವಂಥದ್ದು ಈಗಲೂ ಕೂಡ ಚಾರ್ಜ್ ಶೀಟಲ್ಲಿ ಇದೆ. ಅಬೇಟರ್ ಅಂತ ಐ ಥಿಂಕ್ ಅಬೇಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಳಸಂಚು ಮಾಡಿದ್ರು ಅಂತ ಹೇಳ್ಬಿಟ್ಟು 120B ಐಫ್ ಐ ಎಮ್ ಕರೆಕ್ಟ್ ಸರ್. ಅದೇ ರೀತಿ ಅಲ್ಲಿ ವಿನಯ್ ಕುಲಕರ್ಣಿ ಮೇಲೆ ಇದ್ದಿದ್ದು ಕೂಡ ಸಾಕ್ಷಿ ನಾಶ ಮಾಡಿದ್ರು, ಒಳಸಂಚು ಮಾಡಿದ್ರು ಅಂತ ಹೇಳ್ಬಿಟ್ಟು. ಹೀಗಾಗಿ ಎರಡೂ ಪ್ರಕರಣಗಳನ್ನು ನೋಡಿದಾಗ ಒಂದಷ್ಟು ಸೌಮ್ಯತೆಗಳಿದ್ದಾವೆ. ಎರಡರಲ್ಲೂ ಕೂಡ ಒಂದೇ ರೀತಿಯಾಗಿ ಬೆಳವಣಿಗೆಗಳು ಆಗಿರೋದು. ಅಲ್ಲಿ ವಿನಯ್ ಕುಲಕರ್ಣಿಗೆ ಆಗಿರೋ ರೀತಿಯಲ್ಲೇ ಇಲ್ಲೂ ಕೂಡ ಆಗುತ್ತೆ ಅನ್ನುವಂತಹದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದು. ಜಗದೀಶ್ ಸರ್ ನೋಡಿ, ಇದೆಲ್ಲ ಎಷ್ಟರ ಮಟ್ಟಿಗೆ ಈ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಒಪ್ಕೊಂಡಿರೋರು ನ್ಯಾಯಾಲಯದ ಮುಂದೆ ಸಾಕ್ಷಿ ಹೇಳ್ತಾರೆ, ಆ ಸಾಕ್ಷ್ಯ ಬೇರೆ ಸಾಕ್ಷ್ಯಗಳ ಜೊತೆ ಹೊಂದಾಣಿಕೆ ಆಗುತ್ತಾ, ಪೂರಕವಾಗಿರುತ್ತಾ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಇವರು ಹೇಳುವಂತಹ ಘಟನೆ ನೈಜವಾಗಿರಬೇಕು ಮತ್ತು ಸ್ವಾಭಾವಿಕವಾಗಿರಬೇಕು. ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ತಂತ್ರಗಾರಿಕೆ ಆಗಿರಬಾರ್ದು. ಸಾಮಾನ್ಯವಾಗಿ ನಾನು ಈ ಹಿಂದೆನೇ ಹೇಳಿದ ರೀತಿ, ಈ ರೀತಿ ಅಪ್ರೂವರ್ ಏನು ಎವಿಡೆನ್ಸ್ ಕೊಡ್ತಾರೆ ಅದನ್ನು ಒಂದು ಅನುಮಾನದ ದೃಷ್ಟಿಯಿಂದನೇ ನ್ಯಾಯಾಲಯ ನೋಡಬೇಕು ಅಂತ ಕಾನೂನು ಪೂರ್ವಭಾವನೆ ಮಾಡುತ್ತೆ. ಬೇರೆ ಸಾಕ್ಷಿಗಳ ಹೇಳಿಕೆಗಳು ಇವರ ಸಾಕ್ಷಿಯನ್ನು ಪುಷ್ಟೀಕರಿಸುವಂತಿರಬೇಕು, ನೈಜವಾಗಿರಬೇಕು, ಸ್ವಾಭಾವಿಕವಾಗಿರಬೇಕು. ಈ ಕೇಸಿನಿಂದ ತಪ್ಪಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಅಥವಾ ತಂತ್ರಗಾರಿಕೆ ಅದು ಆಗಿರಬಾರ್ದು. ಅಂತಹ ಹೇಳಿಕೆಯನ್ನು ಇವರು ಕೊಡ್ತಾರೆ ಅಥವಾ ಕೊಡೋದಿಲ್ಲ ಅನ್ನೋದು ನ್ಯಾಯಾಲಯದ ಮುಂದೆ ಅವರು ಅಂತಹ ಸಾಕ್ಷ್ಯವನ್ನು ಕೊಡ್ತಾಗಷ್ಟೇ ಗೊತ್ತಾಗುತ್ತೆ. ಅದರ ನೈಜತೆ ಮತ್ತು ಸ್ವಾಭಾವಿಕತೆ ಮೇಲೆ ನ್ಯಾಯಾಲಯ ಅದರ ವಿವೇಚನೆಯನ್ನು ಬಳಸಿ ಇದನ್ನು ತೀರ್ಮಾನ ಮಾಡುತ್ತೆ. ಚಾರ್ಜ್ ಶೀಟಲ್ಲಿರುವಂತಹ ಸಾಕ್ಷಿಗಳಿಗೆ ಯಾವುದೇ ಕಂಡೀಷನ್ ಇರೋದಿಲ್ಲ. ಅವರು ಚಾರ್ಜ್ ಶೀಟಲ್ಲಿ ಕೊಟ್ಟಿರುವಂತಹ ಬಂದಿರುವಂತಹ ವಿಚಾರಗಳ ಬಗ್ಗೆ ಹಾಸ್ಟೆಲ್ ಕೂಡ ಆಗ್ಬೋದು. ಹಲವು ಕೇಸುಗಳಲ್ಲಿ ಹಾಸ್ಟೆಲ್ ಆಗಿರೋದನ್ನು ಕೂಡ ನಾವು ನೋಡಿದ್ವಿ. ಆದರೆ ಒನ್ಸ್ ಒಬ್ಬರು ಅಕ್ಯೂಸ್ಡ್ ಅಪ್ರೂವರ್ ಆಗಿ ಸಾಕ್ಷಿಯಾಗಿ ಪರಿಗಣಿಸಿದ ಬಳಿಕ ಅವ್ರಿಗೆ ಯಾವುದೇ ಕಂಡೀಷನ್ ಇರೋ ಯಾರಿಗೆ ಚಾರ್ಜ್ ಶೀಟಲ್ಲಿರುವಂತಹ ಸಾಕ್ಷಿಗಳಿಗೆ. ಆದರೆ ಇವರು ಅಡಿಷ್ನಲ್ ಚಾರ್ಜ್ ಶೀಟಲ್ಲಿ ಬರುವಂತಹ ಅಪ್ರೂವರ್ ಯಾವುದೇ ಕಾರಣಕ್ಕೂ ಕೂಡ ಹಾಸ್ಟೆಲ್ ಆಗೋದಕ್ಕೆ ಅವಕಾಶಗಳು ಇರೋದಿಲ್ಲ. ಈಸ್ ಎ ಕಂಡೀಷನ್ ಸಾಕ್ಷಿ. ಕಾನೂನಿನ ಬ್ಯೂಟಿ ಆಫ್ ಲಾ ಅಂತೀವಲ್ಲ ಅದೇ. ಏನು ಈ 306 ಮತ್ತು 307 ಅಂತ ಹೇಳ್ತೀವಿ CRPC, ಈಗ ಹೊಸ 343 BNSS, ಅದರಲ್ಲಿರತಕ್ಕಂತಹ ಬ್ಯೂಟಿ ಅದೇನೆ. ಅದು ಏನಪ್ಪ ಅಂತ ಹೇಳಿದ್ರೆ, ಬೇರೆ ಸಾಕ್ಷಿಗಳಿಗೂ ಈ ಆರೋಪಿ ಸಾಕ್ಷಿಗೂ ವ್ಯತ್ಯಾಸ ಇದೆ. ಇವರು ಆರೋಪಿ ಸಾಕ್ಷಿ, ಅವರು ಸಹಜವಾದಂತಹ ಸಾಮಾನ್ಯ ಸಾಕ್ಷಿಗಳು. ಅವರು ಉಲ್ಟಾ ಹೊಡಿಲಿಕ್ಕೆ ಅವಕಾಶಗಳು ಬಹುತೇಕ ಇರ್ತವೆ, ಮತ್ತು ಅವ್ರ ಮೇಲೆ ಕ್ರಮ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಇಂತಹ ಆರೋಪಿ ಆದಂಥ ವ್ಯಕ್ತಿಗಳು, ನಾನು ಸಾಕ್ಷ್ಯವನ್ನು ಪ್ರಾಸಿಕ್ಯೂಷನ್ ಪರವಾಗಿ ನಾನು ನೈಜ ಮತ್ತು ಪ್ರಾಮಾಣಿಕತೆಯಿಂದ ಹೇಳ್ತೀನಿ ಅನ್ನುವಂತಹ ಒಂದು ಏನು ಅಂಡರ್ಟೇಕಿಂಗ್ ಇದೆ, ಅದನ್ನು ಕೊಟ್ಟು ನ್ಯಾಯಾಲಯದ ಮುಂದೆ ಬಂದಿರ್ತಾರೆ. ಅದನ್ನು ನಾವು ಮರೀಲಿಕ್ಕಿಲ್ಲ. ಇಷ್ಟು ವ್ಯತ್ಯಾಸವನ್ನು ನಾವು ಇತರೆ ಚಾರ್ಜ್ ಶೀಟ್ ಸಾಕ್ಷಿಗಳಿಗೂ ಮತ್ತು ಈ ರೀತಿ ಆರೋಪಿ ಸಾಕ್ಷಿಗಳಿಗೂ ಸಹ ನಾವು ಗಮನಿಸ್ಬೋದು. ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡಿಬೇಕಾದ್ರೆ ಮತ್ತು ಒಂದು ಕ್ರಿಮಿನಲ್ ಪ್ರಕರಣ ತನಿಖೆ ಹಂತದಲ್ಲಿ ಈ ರೀತಿ ಅವರು ಸಾಕ್ಷ್ಯವನ್ನು ನಾನು ಹೇಳ್ತೀನಿ ಅನ್ನೋವಂಥ ಒಂದು ಹಂತಕ್ಕೆ ಬಂದಿರ್ತಾರೆ. ಹಾಗಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಅದನ್ನು ನಾವು ಲಘುವಾಗಿ ಪರಿಗಣಿಸಿದ್ದೇ ಆದರೆ ಈ ತನಿಖೆಯನ್ನು ಮತ್ತು ನ್ಯಾಯಾಲಯದ ವಿಚಾರಣೆಯನ್ನು ಬೇರೆ ಬೇರೆ ದಿಕ್ಕಿಗೆ ತಗೊಂಡೋಗ್ಲಿಕ್ಕೆ ಅವಕಾಶಗಳು ಇರ್ತವೆ. ಅದನ್ನು ತಪ್ಪಿಸಬೇಕು ಅನ್ನೋ ಕಾರಣದಿಂದ ಕಾನೂನು ತನ್ನ ವಿವೇಚನೆಯಿಂದ ಕಾನೂನು ರಚನೆ ಮಾಡೋರು ಈ ರೀತಿ ಕಂಡೀಷನನ್ನು ಹಾಕಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ತನಿಖೆನೂ ದಿಕ್ಕು ತಪ್ಪೋಗುತ್ತೆ, ಯಾವುದೇ ವಿಚಾರಣೆನೂ ಸಹ ದಿಕ್ಕು ತಪ್ಪೋಗುತ್ತೆ. ಅದು ಸರಿಯಾದ ದಾರಿನಲ್ಲೇ ನಡಿಬೇಕು ಅನ್ನೋ ಕಾರಣದಿಂದನೇ ಕಾನೂನು ರಚನಾಕಾರರು ವಿವೇಚನೆಯಿಂದ ಈ ಕಂಡೀಷನನ್ನು ಹಾಕಿದ್ದಾರೆ. ಒಂದು ವೇಳೆ ಸರ್, ಈಗ ಅವರು ಕೊಟ್ಟಂತಹ ಹೇಳಿಕೆಗೆ ಸರಿಯಾಗಿ ಅಲ್ಲಿ ಸಾಕ್ಷಿ ನುಡಿಬೇಕು, ಆಲ್ ರೈಟ್ ಫೈನ್.
ಬಟ್ ಈಗಿರುವಂತಹ ಸಹಜ ಸಾಕ್ಷಿಗಳು ಅಂತ ನಾವೇನು ಹೇಳ್ತಿದ್ವಿ, ಐ ಥಿಂಕ್ 271 ಸಾಕ್ಷಿಗಳು. ಅದರಲ್ಲಿ ಬಹುತೇಕರು ಏನಾದರೂ ಹಾಸ್ಟೆಲ್ ಸಾಕ್ಷಿಗಳಾದರೆ ಈತ ನಿಜ ಹೇಳಿದ್ರು ಕೂಡ ಅದಕ್ಕೆ ಹೊಂದಾಣಿಕೆ ಆಗದೆ ಇದ್ದಾಗ ಆಗ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅಂತ, ಅಪ್ರೂವರ್ ಸಾಕ್ಷಿನ ಇಲ್ಲ ಸಹಜವಾದಂತಹ ಸಾಕ್ಷಿಗಳು ಕೊಟ್ಟಂತಹ ಸಾಕ್ಷಿಯನ್ನು? ನೋಡಿ, ಈಗ ಪ್ರಕರಣ ಸಾಕ್ಷಿ ವಿಚಾರಣೆ ಹಂತದಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲೂ ಏನು ನಡಿಬೋದು ಅದನ್ನು ನಾನು ಹೇಳ್ತೀನಿ. ಈಗ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ಅದರಲ್ಲಿ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಈ ಕಾನೂನಿನ ಎಲ್ಲ ನಿಬಂಧನೆಗಳನ್ನು ಪರಿಪೂರ್ಣವಾಗಿ ಪಾಲನೆ ಮಾಡಿರಬೇಕಾಗ್ತಾರೆ. ಪ್ರತಿಯೊಂದು ಅಂಶವೂ ಸಹ ಆರೋಪಿಗಳು ಅಪರಾಧ ಕೃತ್ಯವನ್ನು ನಿಸ್ಸಂಶಯವಾಗಿ ಮಾಡಿದ್ದಾರೆ, ಇದಕ್ಕೆ ಯಾವುದೇ ಅನುಮಾನವೂ ಸಹ ಇಲ್ಲ ಅನ್ನೋಂಥ ರೀತಿಯ ಸಾಕ್ಷಿಯನ್ನು ಒದಗಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕಾಗ್ತಾರೆ. ಇದನ್ನು ಬೆನಿಫಿಟ್ ಆಫ್ ಡೌಟ್, ಸಂಶಯದ ಲಾಭ ಅಂತ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಲ್ಲಿ ಕರಿತೀವಿ. ಆರೋಪಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಸಂಶಯಾತೀತವಾಗಿ ಎಲ್ಲ ಕಾನೂನು ಅಂಶಗಳು ಸಹ ನಿಸ್ಸಂಶಯವಾಗಿ ಆ ಪ್ರಾಸಿಕ್ಯೂಷನ್ನವರು ಪುರಾವೆ ಮಾಡುವಂತಹ ಜವಾಬ್ದಾರಿ ಇರ್ತದೆ. ಯಾವುದೇ ಒಂದು ತಾಂತ್ರಿಕ ಅಂಶ ಅಥವಾ ಸಾಕ್ಷಿಗಳು ಕೊಡುವಂತಹ ಹೇಳಿಕೆ ಮತ್ತು ನ್ಯಾಯಾಲಯದಲ್ಲಿ ನೀಡುವಂತಹ ಒಂದು ಸಾಕ್ಷ್ಯ, ಇದಕ್ಕೆ ವ್ಯತ್ಯಾಸಗಳಿದ್ದರೂ ಸಹ, ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಆದಂತಹ ಲೋಪದೋಷಗಳಿದ್ದರೂ ಸಹ, ಅದು ಬಯಾಸ್ ಅನ್ನೋ ರೀತಿ ಇದ್ದರೂ ಸಹ ಅದನ್ನೆಲ್ಲ ಪರಿಗಣನೆ ಮಾಡಿ ಸಂಶಯ ಏನಾದರೂ ಬರೋ ರೀತಿ ಇದ್ದರೆ ಅದರ ಲಾಭವನ್ನು ಆರೋಪಿಗೆ ಕೊಡಬೇಕು ಅನ್ನೋಂಥ ಒಂದು ಸಿದ್ಧಾಂತ ನಮ್ಮಲ್ಲಿದೆ. ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಸಂಶಯದ ಲಾಭ ಆರೋಪಿಗೆ ಹೋಗೋದ್ರಿಂದ ಪ್ರಮುಖವಾಗಿ ಚಾರ್ಜ್ ಶೀಟಲ್ಲಿ ಇರುವಂತಹ ಸಾಕ್ಷಿಗಳು ಮತ್ತು ಸಂಗ್ರಹ ಮಾಡಿರ್ತಕ್ಕಂತಹ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಯಾವುದಂಥ ಮೆಟೀರಿಯಲ್ಸ್ ಇರ್ಬೋದು, ಇವೆಲ್ಲವೂ ಸಹ ಆರೋಪಿಗೆ ಪೂರಕವಾಗಿ ಇರೋ ರೀತಿ ಬಂದರೆ ಆ ಸಾಕ್ಷಿಗಳನ್ನೆಲ್ಲ ಅವರು ಹಾಸ್ಟೈಲ್ ಆಗಿ ಅವರು ಈ ಕೇಸಿಂದ ಹೊರ ಹೋಗುವಂತಹ ಒಂದು ಪರಿಸ್ಥಿತಿ ಬಂದರೆ ಅಂತಹ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿ ಒಬ್ಬರ ಹೇಳಿಕೆಯೇ ಶಿಕ್ಷೆ ಕೊಡಲಿಕ್ಕೆ ಸಾಕಾಗೋದಿಲ್ಲ. ನಾನು ಈಗ ಆಲ್ರೆಡಿ ಹೇಳಿದ ರೀತಿ ಮಾಫಿ ಸಾಕ್ಷಿಯ ಸಾಕ್ಷ್ಯವನ್ನು ಯಾವಾಗಲೂ ನ್ಯಾಯಾಲಯ ಒಂದು ಅನುಮಾನದ ದೃಷ್ಟಿಯಿಂದನೇ ನೋಡ್ತಾ ಇರುತ್ತೆ, ಹಾಗೇ ನೋಡಬೇಕು. ಮತ್ತು ಆ ಮಾಫಿ ಸಾಕ್ಷಿಯ ಸಾಕ್ಷ್ಯವನ್ನು ದೃಢೀಕರಿಸುವಂತಹ ಬೇರೆ ಸಾಕ್ಷಿಗಳು ಇರಬೇಕು. ಮಾಫಿ ಸಾಕ್ಷಿಯ ಒಬ್ಬರ ಸಾಕ್ಷಿಯ ಆಧಾರದ ಮೇಲೆ ಶಿಕ್ಷೆ ಕೊಡಲಿಕ್ಕೆ ಅಸಾಧ್ಯ. ಬೇರೆ ಸಾಕ್ಷಿಗಳು ಇವರ ಸಾಕ್ಷಿಗೆ ಪೂರಕವಾಗಿ ಹೇಳಿರಬೇಕು. ಈ ಮಾಫಿ ಸಾಕ್ಷ್ಯ ನೈಜವಾಗಿದೆ ಮತ್ತು ಪ್ರಾಮಾಣಿಕವಾಗಿದೆ, ಇದೊಂದು ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನ ಅಲ್ಲ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆಗಬೇಕು. ಇಲ್ಲಿ ಇನ್ವೆಸ್ಟಿಗೇಷನ್ನು ತುಂಬ ಇಂಪಾರ್ಟೆಂಟು, ಮತ್ತು ಮಾಫಿ ಸಾಕ್ಷಿಯ ಸಾಕ್ಷಿ ಇದೆ ಅದು ಸಹ ನೈಜ ಮತ್ತು ಪ್ರಾಮಾಣಿಕತೆಯ ಮೇಲೆ ಇದು ಪ್ರಕರಣ ನಿಂತಿರುತ್ತೆ.